हरे हरे राम 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 हरे 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 कृष्णा 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 हरे 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 राम 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 हरे 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 कृष्णा कृष्णा हरे 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 राम 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 हरे हरे ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय ಹರಿ ಕೃಷ್ಣ ಎವ್ರಿವನ್. ನಾ ಮಾತಾಡೋದ್ ಕೇಳ್ತಾ ಇದೆಯಲ್ಲ? ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಮಾತಾಜಿ. ಕೇಳಿಸ್ತಾ ಇದೆಯಲ್ಲ? ಈಗ ಇವತ್ತಿಂದ ನಾವು ವೇದಾಂತದ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಈ ಕ್ಲಾಸ್ದು ಪ್ಯಾಟ್ರನ್ ಯಾವ ತರ ಅಂತ ನಾನು ಹೇಳ್ತೀನಿ. ನಾನು ಯಾವುದೇ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಒಂದು ಸಿಲೆಬಸ್ ಅಂತ ಇಟ್ಕೊಳ್ಳಲ್ಲ. ಯಾವ ಟಾಪಿಕ್ ಒಂದು ಟಾಪಿಕ್ ತಗೊಳ್ಳೋದು, ಅದನ್ನ ಒಂದು 1/2 hour 40 minutes ಕ್ಲಾಸ್ ಆಗತ್ತೆ. ಆಮೇಲೆ ಮೋರ್ ಆಫ್ ಇಂಟರಾಕ್ಷನ್, ಅಂದ್ರೆ ತುಂಬಾ ಆ ರೆಗ್ಯುಲರ್ ಕ್ಲಾಸ್ ತರ ಅಲ್ಲ ಇದು. ನೀವು ನಾನು ಹೇಳೋ ಮುಂದೆ ಬುಕ್ಕು ಪೆನ್ನು ತಗೊಂಡು ಸೂತ್ರಗಳಿದೆ ಅದರಲ್ಲಿ. ಯಾವುದರ ಬಗ್ಗೆ? ಈ ಬ್ರಹ್ಮನ್, ಈ ಪರಮ ತತ್ವ ಏನಿದೆ ಅದನ್ನ ತಿಳ್ಕೊಳ್ಳೋದಕ್ಕೆ ಸೂತ್ರಗಳ ರೂಪದಲ್ಲಿ ಕಂಡೆನ್ಸ್ಡ್ ಫಾರ್ಮ್ ಅಲ್ಲಿ 585 ಇದೆ ಸೂತ್ರಗಳು. ಅದು ಬ್ರಹ್ಮ ಸೂತ್ರಗಳು. ಅಂದ್ರೆ ಇದು 3 ನಮಗೆ ಸೋರ್ಸ್ ಆಫ್ ನಾಲೆಡ್ಜ್. ಒಂದು ಉಪನಿಷತ್ತು, ಒಂದು ಭಗವದ್ಗೀತೆ, ಒಂದು ಬ್ರಹ್ಮ ಸೂತ್ರಗಳು. ಅದನ್ನೇ ಶಂಕರಾಚಾರ್ಯರು ಪಸ್ಥಾನತ್ರಯಿ ಅಂತ ಕರೆದ್ರು. ಆಮೇಲೆ ಎಷ್ಟೋ ಪ್ರಕರಣ ಗ್ರಂಥಗಳಿದೆ. ಈ ಎಲ್ಲ ವೇದಾಂತ, ಭಗವದ್ಗೀತೆ, ಬ್ರಹ್ಮಸೂತ್ರಗಳು ಎಲ್ಲವೂ ವೇದಾಂತ ಸ್ಕೂಲ್ ಅಲ್ಲಿ ಬರುತ್ತೆ. ಅಂದ್ರೆ ಉತ್ತರ ಮೀಮಾಂಸಾ ದರ್ಶನದಲ್ಲಿ ಬರುತ್ತೆ. ಈ ವೇದಾಂತ ಸ್ಕೂಲ್ ಅಲ್ಲಿ ಎಷ್ಟೋ ಮಲ್ಟಿಪಲ್ ಥಾಟ್ಸ್, ಮೆನಿ ಬ್ರಾಂಚಸ್ ಇದೆ. ಅದರಲ್ಲಿ ಮೆನಿ ಬ್ರಾಂಚಸ್ ಇದೆ. ದ್ವೈತ, ವಿಶಿಷ್ಟ ಅದ್ವೈತ, ಅದ್ವೈತ, ಶುದ್ಧ ಅದ್ವೈತ, ಅಚಿಂತ್ಯ ಭೇದ ಅಭೇದ ತತ್ವ, ದ್ವೈತ ಅದ್ವೈತ ತತ್ವ, ಎಷ್ಟೊಂದು ತತ್ವಗಳು ಬರುತ್ತೆ. ಎಲ್ಲ ಬೇಸ್ಡ್ ಆನ್ ಯಾರು ಆ ದರ್ಶನ ಅಥವಾ ಆ ಫಿಲಾಸಫಿಯ ಗುರುಗಳು, ಅವರಿಗೆ ತತ್ವದ ದರ್ಶನ ಹೇಗಾಗಿದೆಯೋ ಹಾಗೆ ಬರುತ್ತೆ. ಎಷ್ಟೋ ಇದೆ ಇದರಲ್ಲಿ. ವೇದಾಂತದಲ್ಲಿ ಮಿಕ್ಕಿದ 5 ದರ್ಶನಗಳನ್ನ ಈಗ ಮರ್ತು ಬಿಡೋಣ. ಉತ್ತರ ಮೀಮಾಂಸಾ ಅಥವಾ ವೇದಾಂತದಲ್ಲಿ ಮಲ್ಟಿಪಲ್ ಸ್ಕೂಲ್ ಆಫ್ ಥಾಟ್ಸ್ ಇದೆ. ದ್ವೈತ, ವಿಶಿಷ್ಟ ಅದ್ವೈತ, ಅದ್ವೈತ, ಶುದ್ಧ ಅದ್ವೈತ, ದ್ವೈತ ಅದ್ವೈತ, ಅಚಿಂತ್ಯ ಭೇದ ಅಭೇದ ತತ್ವ, ಎಷ್ಟೋ ತತ್ವಗಳು ಬರೋದು ಈ ವೇದಾಂತವನ್ನೇ ಬೇಸ್ ಮಾಡ್ಕೊಂಡು. ವೇದಾಂತವನ್ನೇ ಅಂದ್ರೆ ಉಪನಿಷತ್ತುಗಳನ್ನೇ, ಬ್ರಹ್ಮಸೂತ್ರಗಳನ್ನೇ, ಭಗವದ್ಗೀತೆಯನ್ನೇ ಬೇಸ್ ಮಾಡ್ಕೊಂಡು. ಅದನ್ನ ಅರ್ಥ ಮಾಡ್ಕೊಂಡಂತ ಆಚಾರ್ಯರ ವಿಚಾರಗಳು ಬೇರೆ ಬೇರೆ ಆಗಿತ್ತು. ಅದರ ಆಧಾರದ ಮೇಲೆ ಬೇರೆ ಬೇರೆ ತರದ ತತ್ವಗಳು ಬಂತು. ಆದರೆ ಇಲ್ಲಿಂದ ಮುಂದೆ ನಾವು ಇಷ್ಟು ಒಂಥರ ಬ್ರಾಡ್ ಆಗಿ ಹೇಳ್ಕೊಂಡು ಹೋದೆ. ಈಗ ಮೇನ್ ಟಾಪಿಕ್ ಎಂಟರ್ ಆಗಕ್ಕೂ ಮುಂಚೆ ಇನ್ನು ನಾವು ಒಂದೇ ಇದ್ರ ಮೇಲೆ ಫೋಕಸ್ ಮಾಡ್ಕೊಂಡು ಹೋಗ್ತೀವಿ. ಆದರೆ ನಾವು ಇಲ್ಲಿ ಈಗ ಸೇರಿರೋದು, ನಾವು ಮಾತಾಡ್ತಾ ಇರ್ತಕ್ಕಂತಹದ್ದು, ಮುಂದೆ ಡಿಸ್ಕಸ್ ಮಾಡ್ತಕ್ಕಂತಹದ್ದು ಒಂದೇ ತತ್ವವನ್ನ, ಬೇರೆ ಎಲ್ಲ ಯಾವ ತತ್ವವನ್ನು ತಗೊಳ್ಳೋದಿಲ್ಲ ಇಲ್ಲಿ ನಾನು ಡಿಸ್ಕಷನ್ಗೆ. ಒಂದೇ ತತ್ವವನ್ನ, ಓನ್ಲಿ ಒನ್ ಸ್ಕೂಲ್ ಆಫ್ ಥಾಟ್, ಒಂದು ತತ್ವ, ವೇದಾಂತವನ್ನ ತಿಳಿಯೋದಕ್ಕೆ ಎಷ್ಟೋ ವೇ ಇದ್ರು ಜ್ಞಾನ ಪ್ರಾಪ್ತಿಗೆ. ನಾನು ಇಲ್ಲಿ ಫಾಲೋ ಮಾಡಕ್ ಹೋಗ್ತಾ ಇರೋದು ನಾನ್ ಡ್ಯೂಯಲ್ ನಾಲೆಡ್ಜ್, ಅದ್ವೈತ ತತ್ವ, ಶಂಕರರಿಂದ ಪ್ರತಿಪಾದಿತವಾದಂತಹ ಅದ್ವೈತ ತತ್ವದ ಚಿಂತನೆಯನ್ನ ನಾವು ಮಾಡ್ತಾ ಹೋಗೋಣ. ಇನ್ನು ಮುಂದೆ ಮಾಡ್ತಾ ಹೋಗೋದು ಬೇರೆ ಎಲ್ಲದಕ್ಕಿಂತ ಅದ್ವೈತ ತತ್ವದಲ್ಲೇ ಚಿಂತನೆಯನ್ನ ಮುಂದುವರ್ಸೋಣ. ನಾನ್ ಡ್ಯೂಯಲ್ ನಾಲೆಡ್ಜ್.
ಅದ್ವೈತ ವೇದಾಂತ ಅಂತ ಹೇಳ್ತಾ ಹೋಗ್ತೀನಿ ಇನ್ಮೇಲೆ ನಾನು. ಅದ್ವೈತ ವೇದಾಂತ. ಇಲ್ಲಿಯವರೆಗೆ ಹೇಳಿದ್ದು ಅರ್ಥ ಆಯ್ತಾ? ಎಸ್ ಮಾತಾಜಿ. ಈಗ ಈಗ ಒಂದ್ ಸೆಂಟೆನ್ಸ್ ಅಲ್ಲಿ ಉಪನಿಷತ್ತಿನ ಸರ್ವ ಸಾರವನ್ನು, ವೇದ ಸಾರ ಹೇಳಿದೆ ನಾನು, ಧರ್ಮ ಮತ್ತು ಬ್ರಹ್ಮನ್ ಅಂತ. ಈಗ ಉಪನಿಷತ್ತಿನ ಸರ್ವ ಸಾರವನ್ನು ಅದ್ವೈತದ ವೇದಾಂತದ ಮೂಲಕ ಹೇಳು ಅಂತಂದ್ರೆ ಒಂದೇ ಲೈನಲ್ಲಿ, ಒಂದೇ ವಾಕ್ಯದಲ್ಲಿ ಹೇಳೋದಂದ್ರೆ ತತ್ವಮಸಿ. ತತ್ವಮಸಿ, ದಟ್ ಥೋ ಆರ್. ತತ್ ತ್ವಂ ಅಸಿ. ತತ್ ದಟ್. ನೋಡೋಣ ಆ ದಟ್ ಯಾರು ಅಂತ. ತ್ವಂ ಯು, ಅಸಿ ಯು ಆರ್ ದಟ್. ತತ್ವಮಸಿ, ವೇದಾಂತದ ಸಾರ, ಅದ್ವೈತ ವೇದಾಂತದ ಸಾರ ಒಂದು ವಾಕ್ಯದಲ್ಲಿ ಹೇಳು ಅಂದರೆ ತತ್ವಮಸಿ. ತತ್ವಂ ಅಸಿ, ಯು ಆರ್ ದಟ್. ಆಯ್ತು, ನಾನ್ಯಾಕೆ ಈ ತತ್ವಮಸಿ ಎಲ್ಲ ಚಿಂತನೆ ಮಾಡ್ಬೇಕು? ನನಗೇನ್ ಇಂಪಾರ್ಟೆನ್ಸ್ ಇದೆ ಅದರಿಂದ? ನನಗೆ ಯಾವ ರೀತಿ ಲಾಭ ಇದೆ ಅದರಿಂದ? ನನಗೆ ಏನಾಗ್ಬೇಕು ಅದನ್ನ ಕಟ್ಕೊಂಡು, ತತ್ವಮಸಿ ಕಟ್ಕೊಂಡು? ವಾಟ್ ಈಸ್ ಇಂಪಾರ್ಟೆಂಟ್? ನನಗೆ ಏನು, ವಾಟ್ ಗುಡ್ ಫಾರ್ ಮೀ? ಅದ್ ನನಗಿಂದ ಅದರಿಂದ ಏನ್ ಬೆನಿಫಿಟ್ ಆಗತ್ತೆ? ಫಸ್ಟ್ ಆಫ್ ಆಲ್ ಹೇಳಿ, ತತ್ವಮಸಿ, ಧರ್ಮ, ಬ್ರಹ್ಮನ್ ಎಲ್ಲ ವೈ ಸ್ಪಿರಿಚುಯಾಲಿಟಿ ಫಸ್ಟ್. ಯಾಕೆ ಸ್ಪಿರಿಚುಯಾಲಿಟಿ ಯಾಕೆ ಬೇಕು ನಮ್ಮ ಜೀವನಕ್ಕೆ? ನಮ್ಮ ಎಲ್ಲರ ಜೀವನದಲ್ಲಿ ಅದಕ್ಕೆ ಉತ್ತರ, ಎಲ್ಲರ ಜೀವನದಲ್ಲಿ ನಮ್ಗೆಲ್ಲ ಕಂಪ್ಲೀಟ್ ಫುಲ್ಫಿಲ್ಮೆಂಟ್ ಬೇಕು, ಅಥವಾ ಪೂರ್ಣ ಸಂತೃಪ್ತಿ ಬೇಕು. ಆದರೆ ಎಲ್ಲರ ಜೀವನದಲ್ಲೂ ಸಫರಿಂಗ್ಸ್ ಇದೆ. ಇಲ್ಲ ನನಗ್ ಸಫರಿಂಗ್ ಇಲ್ಲ, ನಾನ್ ಚೆನ್ನಾಗಿದ್ದೀನಿ ಅಂದ್ರು ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ನಮ್ಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಅತೃಪ್ತಿ ಇದೆ. ಎಲ್ಲ ಇದ್ರೂ ಏನೋ ಇಲ್ದೇ ಇರತಕ್ಕಂತಹ ಒಂದು ಭಾವನೆ, ಅಥವಾ ಎಲ್ಲ ಸರಿಗೆ ಇದ್ರು ಏನೋ ಒಂದು ಸಣ್ಣ ವ್ಯತ್ಯಾಸದಿಂದ ಆರೋಗ್ಯದಲ್ಲಿ ಏರುಪೇರು, ರಿಲೇಷನ್ಸ್ ಅಲ್ಲಿ ಪ್ರಾಬ್ಲಮ್ಸು, ಎಲ್ಲ ರೀತಿ ತೊಂದರೆ ಆಗ್ತಾ ಇರುತ್ತೆ. ಸಫರಿಂಗ್ ಅಂಡ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಎಲ್ಲೋ ನಮ್ಮಲ್ಲಿ ಒಂದು ರೀತಿಯಾದಂತ ಅತೃಪ್ತಿ ಇದೆ. ಹಾಗಾದರೆ ಈ ಆಧ್ಯಾತ್ಮ ವಿಚಾರ, ವೇದಾಂತ ವಿಚಾರ, ಅದ್ವೈತ ತತ್ವವನ್ನ ತಿಳ್ಕೊಳ್ಳೋದ್ರಿಂದ ಇದನ್ನ ಕಳ್ಕೊಳ್ಳಕ್ಕೆ ಸಾಧ್ಯ ಇದೆಯಾ? ಆದ್ದರಿಂದ ಈ ಅದ್ವೈತ ವೇದಾಂತ ಏನನ್ನ ಪ್ರಾಮಿಸ್ ಮಾಡುತ್ತೆ ನಮ್ಗೆ? ಏನನ್ನ ಅದು ನಮ್ಗೆ ಹೇಳ್ತಾ ಇದೆ? ಅದನ್ನ ಸರಿಯಾಗಿ ಇಲ್ಲಿ ಅರ್ಥ ಮಾಡ್ಕೋಬೇಕು. ಏನನ್ನ ಆಶ್ವಾಸನೆ ಕೊಡ್ತಾ ಇದೆ, ಏನ್ ಪ್ರಾಮಿಸ್ ಮಾಡ್ತಾ ಇದೆ ನಮಗೆ ಅದ್ವೈತ ತತ್ವ ಅನ್ನೋದನ್ನ ಸರಿಯಾಗಿ ತಿಳ್ಕೋಬೇಕು. ಈ ಕಂಪ್ಲೀಟ್ ಫುಲ್ಫಿಲ್ಮೆಂಟ್ ಸಾಧ್ಯನಾ? ಸಂಪೂರ್ಣ ತೃಪ್ತಿ, ಸಫರಿಂಗ್ ಇಲ್ದೇ ಇರ್ತಕ್ಕಂತಹ ತೃಪ್ತಿ ನನಗೆ ಸಾಧ್ಯನಾ? ಅದಕ್ಕೆ ಏನು ಹೇಳುತ್ತೆ ಅದ್ವೈತ ತತ್ವ, ವೇದಾಂತ ಏನ್ ಹೇಳುತ್ತೆ ಅಂತಂದ್ರೆ, ಸುಮಾರು ಸತಿ ಹೇಳಿದೀನಿ ಕ್ಲಾಸ್ ಅಲ್ಲಿ, ಮತ್ತೆ ಇವತ್ತಿನೊಂದ್ಸತಿ ಹೇಳ್ತೀನಿ. ಇದು ಸಾಧ್ಯ. ಕಂಪ್ಲೀಟ್ ಆಗಿ ನಮ್ಮ ಜೀವನದಿಂದ ಸಫರಿಂಗ್ ನ ನಾವು ತೆಗೆದುಹಾಕ್ಬೋದು. ಕಂಪ್ಲೀಟ್ ಆಗಿ ನಾವು ತೃಪ್ತಿಯಾಗಿ ಇರಬಹುದು. ಹೇಗೆ ಅನ್ನೋದಕ್ಕೆ ಒಂದು ಉದಾಹರಣೆಯ ಜೊತೆಗೆ ಅದನ್ನ ಹೇಳ್ತಾರೆ. ಬುದ್ಧ, ಗೌತಮ ಬುದ್ಧ 80 ವರ್ಷ ವಯಸ್ಸು ಅವನಿಗೆ. ತುಂಬಾ ವಯಸ್ಸಾಗಿತ್ತು, ಕಾಯಿಲೆಗಳು ಬಂದಿತ್ತು. ಅವನ ಜೀವನದ ಕೊನೆ ಗಳಿಗೆಯಲ್ಲಿ ಅವನ ಶಿಷ್ಯನೊಬ್ಬ ಅವನಿಗೆ ಕೇಳ್ತಾನೆ, ನೀನು ಬುದ್ಧ ಅಲ್ವಾ? ನೀನು ಎಲ್ಲ ಸಫರಿಂಗ್ ನಿಂದ ಆಚೆ ಬಂದಿದೀಯಾ, ನಿನಗೆ ಯಾವುದೇ ತರಹದ ದುಃಖ ಇಲ್ಲ. ಆದರೆ ಇವತ್ತು ನಿನಗಿಷ್ಟು ವಯಸ್ಸಾಗಿದೆ, ಇಷ್ಟು ಕಾಯಿಲೆ ಬಂದಿದೆ, ನಾಳೆ ನನಗೂ ಆಗತ್ತೆ. ಶಿಷ್ಯ ಕೇಳ್ತಾನೆ, ನಾಳೆ ನನಗೂ ಆಗತ್ತೆ ಅಂದ್ರೆ ನೀನ್ ಯಾವ ಸಫರಿಂಗ್ ಇಂದ ಆಚೆ ಬಂದೆ? ನಿನಗೂ ಓಲ್ಡ್ ಏಜ್ ಬಂತು, ನಿಂಗೂ ದುಃಖ ಬಂತು, ನಿಂಗೂ ರೋಗ ಬಂತು, ನಿನಗೂ ಡೆತ್ ಬರುತ್ತೆ. ಯಾವ ಸಫರಿಂಗ್ ಇಂದ ನೀನು ಆಚೆ ಬಂದೆ?
ಮತ್ತೆ ನೀನ್ ಹೇಳ್ದಿಯಲ್ಲ, ನಾನು ಎಲ್ಲಾ ತರಹದ ದುಃಖವನ್ನು ಮೀರಿದ್ದೀನಿ, ನಾನು ಬುದ್ಧ ಸ್ಥಿತಿಯಲ್ಲಿದ್ದೀನಿ ಅಂತ. ಹೇಗೆ ಸಾಧ್ಯ? ಮತ್ತೆ ಇದೆಯಲ್ಲ, ನಿನ್ಗೆ ಇಷ್ಟೊಂದು ಸಫರಿಂಗ್ ಇದೆಯಲ್ಲ. ಆಗ ಬುದ್ಧ ಹೇಳೋ ಮಾತಿದೆಯಲ್ಲ, ಅದನ್ನೇ ವೇದಾಂತ ನಮಗೆ ಪ್ರಾಮಿಸ್ ಮಾಡೋದು. ಏನ್ ಹೇಳ್ತಾನೆ ಬುದ್ಧ? ನಮ್ಮ ಜೀವನದಲ್ಲಿ ನಮ್ಗೆ ಏನೇನು ತೊಂದರೆಗಳಿದೆ, ಏನೇನು ತಾಪತ್ರಯಗಳಿದೆ, ಏನೇನು ದುಃಖಗಳಿದೆ, ಅದನ್ನ ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಮನುಷ್ಯನಿಗೆ 2 ಬಾಣಗಳು ನಾಟಿದೆ. ಎ ಮ್ಯಾನ್ ಸಫರಿಂಗ್ ವಿತ್ 2 arrows. ಮೊದಲ ಬಾಣ ನಮ್ಮ ಪ್ರಾರಬ್ಧ ಕರ್ಮಕ್ಕೆ ತಕ್ಕಂತೆ ನಮಗೆ ಓಲ್ಡ್ ಏಜು, ಡಿಸೀಸು, ಏನೇನು ಜೀವನದಲ್ಲಿ ತೊಂದರೆಗಳು, ಪ್ರಾಬ್ಲಮ್ಸ್ ಇದೆ, ಅದೆಲ್ಲ ಬರ್ತಾ ಇದೆ. ಅದನ್ನ ಯಾರು ಅವಾಯ್ಡ್ ಮಾಡಕ್ಕಾಗಲ್ಲ. ಬುದ್ಧ ಹೇಳ್ತಾನೆ, ಐ ಕೆನಾಟ್ ಡೂ ಎನಿಥಿಂಗ್ ಫಾರ್ ದಟ್. ನಿಮ್ಮ ಪ್ರಾರಬ್ಧಕ್ಕೆ ತಕ್ಕಂತೆ, ಕರ್ಮಗಳಿಗೆ ತಕ್ಕಂತೆ ಬರ್ತಾನೆ ಇರುತ್ತೆ ಸುಖ ದುಃಖಗಳು 2. ಆದ್ರೆ 2ನೇ ಬಾಣ ಇದೆಯಲ್ಲ, ಅದು ನಮ್ಮ ರಿಯಾಕ್ಷನ್ ಟುವರ್ಡ್ಸ್ ದ ಪ್ರಾಬ್ಲಮ್. ಆ ಸಫರಿಂಗ್ ನ ವೇದಾಂತ ಪ್ರಾಮಿಸ್ ಮಾಡತ್ತೆ. ಬುದ್ಧ ಹೇಳ್ತಾನೆ, ಸ್ಪಿರಿಚುಯಾಲಿಟಿ ಪ್ರಾಮಿಸ್ ಮಾಡತ್ತೆ, ಅಲ್ಲಿ ನಿನ್ನ ಸಫರಿಂಗ್ ನ ಕಮ್ಮಿ ಮಾಡ್ಬೋದು. ಮೊದಲನೇ ಬಾಣದಲ್ಲಿ ಸಾಧ್ಯ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಏನು ನೋವು ದುಃಖ ನಮ್ಮ ಜೀವನದಲ್ಲಿ ಬರ್ಬೇಕು, ಅದು ಬಂದೇ ಬರುತ್ತೆ. ಆದ್ರೆ 2ನೇದಿದೆಯಲ್ಲ, ಅದಕ್ಕೆ ನಾನು ತೋರ್ಸೋಂತ ರಿಯಾಕ್ಷನ್, ನಾನು ಆ ಸಿಚುಯೇಷನ್ಗೆ ಮಾಡೋಂತ ರಿಯಾಕ್ಷನ್, ಅದಲ್ಲಿ ನಾವು ಸ್ಪಿರಿಚುಯಾಲಿಟಿಲಿ ಇದ್ದಾಗ ನಮ್ಮ ಮೈಂಡು ಆ ಕಷ್ಟಕ್ಕೆ ಕಾಮ್ ಆಗಿರೋದು, ಶಾಂತಿಯಿಂದ ಇರೋದು, ಸಮರ್ಥವಾಗಿ ಪರಿಸ್ಥಿತಿನ ನಿಭಾಯಿಸೋಂಥದನ್ನ ಕಲ್ಸತ್ತೆ ಆಧ್ಯಾತ್ಮ ವಿದ್ಯೆ. ಅದು ನಿಮ್ಮ ದುಃಖವನ್ನ ತೊಡೆದು ಹಾಕಲ್ಲ, ಆ ದುಃಖವನ್ನ ಎದುರಿಸುವ ಶಕ್ತಿಯನ್ನ ಕೊಡುತ್ತೆ. ಮೊದಲನೇ ಬಾಣದಿಂದ ತಪ್ಪಿಸ್ಕೊಳಕ್ಕೆ ನಾವೇನ್ ಮಾಡ್ತೀವಿ? ಎಂಟರ್ಟೈನ್ಮೆಂಟು, ಬೇರೆ ಚೀಪ್ ರೀತಿಯಾದಂತಹ ಆಲ್ಕೋಹಾಲು, ಡ್ರಗ್ಸ್, ಅದು ಇದು ತಗೊಂಡು ನಮ್ಮ ತೊಂದರೆ ಮರೆಯಕ್ ನೋಡೋದು, ಅಥವಾ ಏನಾದ್ರೂ ಬೇರೆ ತರ ಎಂಟರ್ಟೈನ್ಮೆಂಟ್ ಮಾಡ್ಕೊಳ್ಳೋದು, ಅಥವಾ ಕಾಯಿಲೆ ಇದ್ರೆ ಔಷಧಿ ತಗೊಳ್ಳೋದು. ಇದೆಲ್ಲ ಟೆಂಪರರಿ ರಿಲೀಫ್ ಫಾರ್ ದ ಫಸ್ಟ್ ಸಫರಿಂಗ್. ಪ್ರಾರಬ್ಧದಲ್ಲಿ ಏನೇನ್ ಬರ್ತಾ ಇರುತ್ತೋ ಅದಕ್ಕೆ. ಅದೇ ಸೆಕೆಂಡ್ ಇದೆಯಲ್ಲ, ಅದಕ್ಕೆ ಆಧ್ಯಾತ್ಮ ವಿದ್ಯೆ ಬೇಕೇ ಬೇಕು. ಆ ಮೊದಲನೇ ಸಫರಿಂಗ್ ಇದೆಯಲ್ಲ, ಅಂದ್ರೆ ಲೌಕಿಕವಾಗಿ ನಮ್ಮ ಜೀವನದಲ್ಲಿ ಏನೇನ್ ಬರ್ತಾ ಇರುತ್ತೆ, ಅದಕ್ಕೆ ನೀವ್ ಏನೇನ್ ಸೊಲ್ಯೂಷನ್ ಕೊಡ್ತೀರಾ ಅದು ಟೆಂಪರರಿ ಎಲ್ಲಾನು. ನೀವು ಔಷಧಿ ತಗೊಂಡ್ರೆ ಸ್ವಲ್ಪ ಹೊತ್ತು ಹೋಗತ್ತೆ, ಮತ್ತೆ ಬರುತ್ತೆ. ಎಂಟರ್ಟೈನ್ಮೆಂಟ್ಗೆ ನಿಮ್ ಮನ್ಸಿನ ದುಃಖ ಮರೆಯಕ್ಕೆ ಅದು ಸಿನಿಮಾಗ್ ಹೋಗಿ ಕೂತ್ಕೊಂಡ್ರೆ ವಾಪಸ್ ಬಂದ್ರೆ ನಿಮ್ ಪ್ರಾಬ್ಲಮ್ ವಾಪಸ್ ಅಲ್ಲೇ ಇರುತ್ತೆ, ಅದೇನು ಬದಲಾವಣೆ ಆಗಲ್ಲ. ಆದರೆ ಈ 2ನೇ ಇದೆಯಲ್ಲ, ಆಧ್ಯಾತ್ಮ ವಿದ್ಯೆ, ಅದು ನಿಮಗೆ ನಿಮ್ಮ ಸಿಚುಯೇಷನ್ಗಳಲ್ಲಿ ಹೇಗೆ ಇರಬೇಕು, ಎಂತಹ ಸ್ಥಿತಿಯಲ್ಲೂ ಮನಸ್ಸನ್ನ ಕಾಮಾಗಿ ಇಟ್ಕೊಳ್ಳೋದು, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಹೊಂದಿರಲಿ ಅಂತ ಮನಸ್ಸನ್ನ ಸಂತೋಷವಾಗಿ ಇಟ್ಕೊಳ್ಳೋದು ಹೇಗೆ ಅನ್ನೋದನ್ನ ಕಲ್ಸತ್ತೆ. ಅದನ್ನ ಪ್ರಾಮಿಸ್ ಮಾಡ್ತಾ ಇದೆ. ಬೇಕಾಗಿರೋದು ಅದೇ ನಮಗೆ. ಸಮಸ್ಯೆ ಸಾಲ್ವ್ ಆಗಲ್ಲ, ಸಮಸ್ಯೆಯನ್ನು ಎದುರಿಸುವ ಶಕ್ತಿಯನ್ನು ಕೊಡುತ್ತೆ ಅಂತ ಬುದ್ಧ ಹೇಳ್ತಾನೆ. ನಿನ್ಗೂ ನನಗೂ ಎಲ್ರಿಗೂನು ಓಲ್ಡ್ ಏಜ್ ಬರುತ್ತೆ, ಡಿಸೀಸ್ ಬರುತ್ತೆ, ಡೆತ್ ಆಗುತ್ತೆ, ಎಲ್ಲಾನು ಸರಿ. ಆದರೆ ಸಮಸ್ಯೆಗಳಿಂದ ಪಾರಾಗೋದಕ್ಕಾಗಲ್ಲ, ಆದ್ರೆ ಅದನ್ನ ಸಹಿಸುವ ಶಕ್ತಿಯನ್ನ 2ನೇ ಬಾಣ ಅಂದ್ರೆ ಸ್ಪಿರಿಚುಯಾಲಿಟಿ ನಮಗೆ ಕಲ್ಸತ್ತೆ. ಈ ಅಶ್ಯೂರೆನ್ಸ್ ನಮಗೆ ಅದು ಕೊಡೋದು. ತತ್ವಮಸಿ ತತ್ವಕ್ಕೆ ನಾನು ಎಂಟರ್ ಆಗೋಕ್ ಮುಂಚೆ ಕೊಟ್ಟಿರುವಂತಹ ಇಷ್ಟು ಇಂಟ್ರೊಡಕ್ಷನ್, ಅಂದ್ರೆ ನಾನು ತತ್ವಮಸಿಯನ್ನ ಯಾಕೆ ಚಿಂತನೆ ಮಾಡ್ಬೇಕು, ನನಗೆ ಅದರಿಂದ ಏನು ಲಾಭ ಅನ್ನೋ ತಿಳ್ಕೊಳ್ಳೋದಕ್ಕೆ ನಾನು ಈ ಬುದ್ಧನ ಕಥೆ ಎಲ್ಲ ಹೇಳಿದ್ದು. ಈಗ ನಾವು ತತ್ವಮಸಿ ವಿಷಯಕ್ಕೆ ಚಿಂತನೆಗೆ ಹೋಗೋಕ್ಕೂ ಮುಂಚೆ ನಿಮ್ಮಲ್ಲಿ ತುಂಬಾ ಜನಕ್ಕೆ ಕೆಲವು ಟರ್ಮ್ಸ್ ಇರುತ್ತೆ ಅದ್ವೈತ ತತ್ವದ್ದು. ಅದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಮುಂದೆ ಆ ಪದಗಳನ್ನ ನಾವು ಉಪಯೋಗಿಸ್ತಾ ಇದ್ದಾಗ ಇದು ಅಂತ ನಿಮ್ಗೆ ಅರ್ಥ ಆಗತ್ತೆ. ಈಗ ಮೊದಲನೇ ಟರ್ಮು ವ್ಯಷ್ಟಿ ಸಮಷ್ಟಿ ಅಂದ್ರೆ ಎಷ್ಟು ಜನಕ್ಕೆ ಗೊತ್ತು?
ಗೊತ್ತಾ? ನನಗೇನೋ ಸ್ವಲ್ಪ ವ್ಯಷ್ಟಿ ಮತ್ತು ಸಮಷ್ಟಿ ಅಂದರೆ ಏನು ಅರ್ಥ? ವ್ಯಷ್ಟಿ ಅಂದರೆ ಇಂಡಿವಿಜುವಲ್, ಸಮಷ್ಟಿ ಅಂದರೆ ಟೋಟಾಲಿಟಿ. ವ್ಯಷ್ಟಿ ಅಂದರೆ ಇಂಡಿವಿಜುವಾಲಿಟಿ, ಸಮಷ್ಟಿ ಅಂದರೆ ಟೋಟಾಲಿಟಿ. ವ್ಯಷ್ಟಿ ಅಂದರೆ ಜೀವ, ಸಮಷ್ಟಿ ಅಂದರೆ ಈಶ್ವರ. ಜೀವ ಅಜ್ಞಾನದಿಂದ ತಾನು ಯಾರೆಂಬ ತನ್ನ ನಿಜ ಸ್ವರೂಪದ ಅರಿವಿಲ್ಲದೆ ಇರತಕ್ಕಂತಹ ಸೆಲ್ಫ್ ಇಗ್ನೋರ್, ಅವಿದ್ಯೆ, ಅಜ್ಞಾನದಿಂದ ಜೀವಭಾವ ಇದ್ದರೆ, ಮಾಯೆಯಿಂದ ಈಶ್ವರ. ಬ್ರಹ್ಮನ್ ಪ್ಲಸ್ ಮಾಯಾ ಈಸ್ ಈಕ್ವಲ್ ಟು ಈಶ್ವರ. ಬ್ರಹ್ಮನ್ ಪ್ಲಸ್ ಅವಿದ್ಯಾ ಈಸ್ ಈಕ್ವಲ್ ಟು ಜೀವ. ಅಂದರೆ ವ್ಯಷ್ಟಿ ಅಂದರೆ ಇಂಡಿವಿಜುವಾಲಿಟಿ, ಸಮಷ್ಟಿ ಅಂದರೆ ಟೋಟಾಲಿಟಿ. ಥ್ಯಾಂಕ್ ಯು. ಆತ್ಮ ಬ್ರಹ್ಮನ್ ಅಂದ್ರೆ ಕಾನ್ಶಿಯಸ್ನೆಸ್, ಪರಮ ಸತ್ಯ. ಅನಾತ್ಮ ವಸ್ತು ಮಾಯಾ ಶಕ್ತಿ, ಭಗವಂತನ ಒಂದು ಶಕ್ತಿ. ಅದು ಅನಾತ್ಮ ವಸ್ತು, ಪ್ರಕೃತಿಯಿಂದ ಆಗಿದೆ ಅದು. ಈಗ ಫಸ್ಟ್ ಅರ್ಥ ಮಾಡ್ಕೊಂಡ್ಬಿಡೋಣ, ಆತ್ಮ ಅನಾತ್ಮ ಅಂದ್ರೆ ಏನು. ಆತ್ಮ ಅಂದ್ರೆ ಕಾನ್ಶಿಯಸ್ನೆಸ್. ಅನಾತ್ಮ ವಸ್ತುಗಳು ಅಂದ್ರೆ ಪಂಚ ಮಹಾಭೂತಗಳಿಂದ ಆಗಿರ್ತಕ್ಕಂತಹ ಜಡ ವಸ್ತುಗಳಿಗೆ ಅನಾತ್ಮ ವಸ್ತುಗಳು ಅಂತ ಹೇಳ್ತಾರೆ. ಬ್ರಹ್ಮನ್ ಅಂದ್ರೆ ಆತ್ಮ, ಮಾಯಾ ಅಂದ್ರೆ ಅನಾತ್ಮ, ಜಡ ಅಂದ್ರೆ ಅನಾತ್ಮ, ಚೈತನ್ಯ ಅಂದ್ರೆ ಆತ್ಮ, ಪುರುಷ ಅಂದ್ರೆ ಆತ್ಮ, ಪ್ರಕೃತಿ ಅಂದ್ರೆ ಅನಾತ್ಮ. ದೇಹ, ಮನಸ್ಸು, ಬುದ್ಧಿ ಎಲ್ಲವೂ ಅನಾತ್ಮ ವಸ್ತುಗಳು. ಅಹಂಕಾರ ಸಹ ಎಲ್ಲವೂ ಸೂಕ್ಷ್ಮವಾಗಿ ಪಂಚಮಹಾಭೂತಗಳಿಂದಲೇ ಆಗಿದೆ. ಒಳಗಡೆ ಇರ್ತಕ್ಕಂತಹ ಸಾಕ್ಷಿ ಚೈತನ್ಯ ಮಾತ್ರ ಆತ್ಮವಸ್ತು. ಸೊ ಮುಂದೆ ನಾನು ಹೇಳ್ಬೇಕಾರೆ, ನಾನು ಆತ್ಮನ್ ಅಂದ್ರು, ಬ್ರಹ್ಮನ್ ಅಂದ್ರು, ಪರಮಾತ್ಮ ಅಂದ್ರು. ಓದಿದ್ವಲ್ಲ ಮೊನ್ನೆ ಭಾಗವತದಲ್ಲಿ, ಬ್ರಹ್ಮನ್ ಅಂದ್ರು ಒಂದೇ, ಭಗವಾನ್ ಅಂದ್ರು ಒಂದೇ, ಪರಮಾತ್ಮ ಅಂದ್ರು ಒಂದೇ, ಚೈತನ್ಯ ಅಂದ್ರು ಒಂದೇ, ಕಾನ್ಶಿಯಸ್ನೆಸ್ ಅಂದ್ರು, ಎಲ್ಲವೂ ಆತ್ಮ ವಸ್ತುವನ್ನ ಹೇಳುತ್ತೆ. ವಿಧ ವಿಧ ಪದಗಳು ಅಷ್ಟೇ, ಡಿಫ್ರೆಂಟ್ ವರ್ಡ್ಸ್. ಹಂಗೆ ಅನಾತ್ಮ ಅಂದ್ರೆ ಮಾಯೆ, ಪ್ರಕೃತಿ, ಜೀವ, ದೇಹ, ಮನಸ್ಸು, ಬುದ್ಧಿ, ಅಹಂಕಾರ ಎಲ್ಲವೂ ಅನಾತ್ಮ ವಸ್ತುಗಳು. ಈ ಡಿವಿಷನ್ ಚೆನ್ನಾಗಿ ಗೊತ್ತಿರ್ಬೇಕು. ಆತ್ಮ ಅನಾತ್ಮ ವಸ್ತುಗಳು. ನಿಮ್ಮ ದೇಹದಿಂದ ಹಿಡಿದು ನಾನು ಅಂತಕ್ಕಂತಹ ನಿಮ್ಮ ಈಗೋ ತನಕ ಅನಾತ್ಮ ವಸ್ತು. ಕಾನ್ಶಿಯಸ್ನೆಸ್ ಮಾತ್ರ ಆತ್ಮ, ಮಿಕ್ಕಿದೆಲ್ಲ ಅನಾತ್ಮ. ಆಯ್ತು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರೋದು, ನೀವು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಸ್ಥೂಲ ಅಂದ್ರೆ ದ ಗ್ರಾಸ್ ಫಿಸಿಕಲ್ ಬಾಡಿ. ನಿಮ್ಮ ದೇಹ ನಿಮ್ಮ ಕಣ್ಣ ಮುಂದೆ ಏನ್ ಕಾಣ್ತಾ ಇದೆ, ನಿಮಗೆ ನೋಡಕ್ಕೆ, ಟಚ್ ಮಾಡಕ್ಕೆ, ಫೀಲ್ ಮಾಡಕ್ಕೆ ಸಿಗತ್ತಲ್ಲ, ಆ ದೇಹ ನಿಮ್ಮದೇ ಅಂತ ಇದೆಯಲ್ಲ. ನಾನು ಹಿಂಗೆ ಹೆಂಗ್ಸು, ಹಿಂಗೆ ಗಂಡ್ಸು, ಇಷ್ಟು ಏಜ್ ಆಗಿದೆ, ಉದ್ದಕ್ಕಿದ್ದೀನಿ, ಕುಳ್ಳಕ್ಕಿದ್ದೀನಿ, ಇದೇನ್ ದೇಹ ಇದೆ ಫಿಸಿಕಲ್ ಬಾಡಿ, ಅದನ್ನ ಸ್ಥೂಲ ಶರೀರ ಅಂತ ಅಂತಾರೆ ಸಂಸ್ಕೃತ್ ಅಲ್ಲಿ. ಫಿಸಿಕಲ್ ಬಾಡಿ. ಸೂಕ್ಷ್ಮ ಶರೀರ ಅಂದರೆ ಕಣ್ಣಿಗೆ ಕಾಣಲ್ಲ, ಕೈಯಿಂದ ಮುಟ್ಟಕ್ಕೆ ಆಗಲ್ಲ, ಅಂದ್ರೆ ಇಂದ್ರಿಯ ಅಗೋಚರವಾದಂತಹ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಮತ್ತು ಈ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಸೂಕ್ಷ್ಮ ರೂಪದಲ್ಲಿ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯಗಳು, 4 ಮತ್ತೆ 5 ಪ್ರಾಣಗಳು
ಮತ್ತು 4 ಮನ, ಬುದ್ಧಿ, ಚಿತ್ತ, ಅಹಂಕಾರ. ಈ 19 ಕಾಂಪೊನೆಂಟ್ ಸೂಕ್ಷ್ಮವಾಗಿರೋದಕ್ಕೆ ಸೂಕ್ಷ್ಮ ಶರೀರ ಅಂತ ಅಂತಾರೆ. ನಾವು ದೇಹವನ್ನು ಬಿಟ್ಟು ಡೆತ್ ಟೈಮ್ ಅಲ್ಲಿ ಸ್ಥೂಲ ಶರೀರ ಬಿದ್ದೋಗುತ್ತೆ. ಸೂಕ್ಷ್ಮ ಶರೀರ ಆ ಜನ್ಮದ ವಾಸನೆಗಳನ್ನ ಸೆಳೆದ್ಕೊಂಡು ಹೂವಿನ ಗಂಧವನ್ನ ಗಾಳಿ ತಗೊಂಡು ಹೋದ ಹಾಗೆ ನಮ್ಮ ಆ ಜನ್ಮದ ಸಂಸ್ಕಾರಗಳನ್ನ ತಗೊಂಡು ಸೂಕ್ಷ್ಮ ಶರೀರ ಮುಂದಿನ ದೇಹಕ್ಕೆ ಹೋಗುತ್ತೆ. ಅದು ಕಣ್ಣಿಗೆ ಕಾಣಲ್ಲ, ಅದಕ್ಕೆ ಲಿಂಗ ಶರೀರ ಅಂತಾನೂ ಅಂತಾರೆ. ಕಾರಣ ಶರೀರ ಅಂದ್ರೆ ಸೂಕ್ಷ್ಮ ಶರೀರದಲ್ಲೇ ಇರ್ತಕ್ಕಂತಹದು. ನಮ್ಮ ಜನ್ಮದ ಹಿಂದಿನ ಅನೇಕ ಜನ್ಮಗಳ ವಾಸನೆ ಬೀಜದ ರೂಪದಲ್ಲಿ ಕಾರಣ ಶರೀರದಲ್ಲಿ ಇರುತ್ತೆ. ಒಂದೊಂದು ಜನ್ಮದಲ್ಲೂ ಇಷ್ಟಿಷ್ಟು ಕರ್ಮ ಫಲಗಳು ಫಲ ಕೊಡ್ಬೇಕು ಅಂತ ಒಂದು ಜನ್ಮಕ್ಕೆ ಕಾರಣ ಆಗಿರುತ್ತೆ. ಎಲ್ಲ ಮಿಕ್ಕಿದ್ದೆಲ್ಲ ಬೀಜದ ರೂಪದಲ್ಲಿ ಇರ್ತಕ್ಕಂತಹದು ಕಾರಣ ಶರೀರ. ಶಂಕರಾಚಾರ್ಯರು ಕಾರಣ ಶರೀರವನ್ನ ಎಕ್ಸ್ಪ್ಲೇನೇ ಮಾಡಕ್ಕಾಗದೆ ಇರ್ತಕ್ಕಂತಹದು. ಅದರಿಂದ 2 ಶರೀರಗಳು ಬಂದಿದೆ, ಸೂಕ್ಷ್ಮ ಮತ್ತು ಸ್ಥೂಲ ಶರೀರಗಳು. ಅದೇ ಕಾರಣ. ಆ ಕಾರಣ ಶರೀರ ಇಲ್ಲದೆ ಹೋದ್ರೆ ಮೋಕ್ಷವೇ ಪ್ರಾಪ್ತಿಯಾಗತ್ತೆ. ಅದಿರೋದಕ್ಕೇನೆ ನಮಗೆ ಸ್ಥೂಲ ಸೂಕ್ಷ್ಮ ಶರೀರಗಳು ಬರ್ತಾ ಇರೋದು. ಅದರಲ್ಲೇ ನಮ್ಮ ಎಲ್ಲ ಜೀವನ ಸಂಸ್ಕಾರಗಳು ಕಾರಣ ಶರೀರದಲ್ಲಿ ಬೀಜ ರೂಪದಲ್ಲಿ ಇರುತ್ತೆ. ಒಂದು ಜನ್ಮ ಆದ ತಕ್ಷಣ ಇನ್ನೊಂದು ಜನ್ಮಕ್ಕೆ ಬೇಕಾದಂತಹ ಪ್ರಾರಬ್ಧ ಕರ್ಮಗಳನ್ನ ಕೊಟ್ಟು ಅದನ್ನ ಮುಂದಿನ ಜನ್ಮಕ್ಕೆ ಸೂಕ್ಷ್ಮ ಶರೀರವನ್ನ ಕರ್ಕೊಂಡು ಹೋಗಿ ಮತ್ತೆ ಇನ್ನೊಂದು ಜನ್ಮಕ್ಕೆ ಕಾರಣ ಆಗತ್ತೆ. ಅದು ಕಾರಣ ಶರೀರ. ಮತ್ತೆ ಇಡೀ ಜಗತ್ತಿನ ಸೃಷ್ಟಿಗೆ ಮಾಯೆ, ಭಗವಂತನ ಮಾಯಾ ಶಕ್ತಿಯಿಂದ ಹೆಂಗೆ ನಮಗೆ ಜಗತ್ತು ಅನ್ನೋದು ಕಾಣ್ತಾ ಇದೆ, ನಮ್ಮ ಜೀವನ, ಪ್ರತಿಯೊಂದು ಜೀವನ ಸೃಷ್ಟಿಗೆ ನಮ್ಮ ಅವಿದ್ಯೆಯೇ ಕಾರಣ, ಅಜ್ಞಾನವೇ ಕಾರಣ. ಅವಿದ್ಯೆ ಅಥವಾ ಅಜ್ಞಾನ, ನಾನು ಯಾರು ಎಂಬ ನನ್ನ ತಿಳುವಳಿಕೆ ಇಲ್ದೇ ಇರೋದೇ ನನಗೆ ಅನಾದಿ ಕಾಲದಿಂದ ಜೀವನಾಗಿ ನಾನು ವಿಧ ರೂಪಗಳನ್ನ ತಗೊಂಡು ಜನ್ಮ ತಾಳ್ತಾ ಇದ್ದೀನಿ. ಯಾವಾಗ ನನ್ನಲ್ಲಿ ಅಜ್ಞಾನ ಇದೆ ಅದೇ ಅಹಂಕಾರ ಅಜ್ಞಾನಜನ್ಯ ಅಂತ ಹೇಳ್ತಾರೆ. ಅಂದ್ರೆ ನಮ್ಮಲ್ಲಿ ಅಹಂಕಾರ ಇರೋದು ಅಜ್ಞಾನದಿಂದ ಹುಟ್ಟತ್ತೆ ಅಹಂಕಾರ. ಅಹಂಕಾರದಿಂದ ಒಂದು ಜನ್ಮಕ್ಕೆ ಕಾರಣವಾಗತ್ತೆ. ಅಹಂ, ನಾನು ಅನ್ನೋಂತ ಅದಿಲ್ದೆ ಹೋದ್ರೆ ಜನ್ಮ ಇಲ್ಲ, ಮೋಕ್ಷ ಆಗತ್ತೆ. ಅದಕ್ಕೆ ಪ್ರತಿಯೊಂದು ಆಧ್ಯಾತ್ಮಿಕ ಸಾಧನೆಯ ಗುರಿ ಆ ಅಹಂಕಾರವನ್ನ ನಾಶ ಮಾಡ್ಕೊಳ್ಳೋದು. ಅಹಂಕಾರ ನಾಶ ಮಾಡ್ಕೊಳ್ಳೋದು ಅಂದ್ರೆ ಅಜ್ಞಾನವನ್ನ ನಾಶ ಮಾಡ್ಕೊಳ್ಳೋದು. ನೀವು ಯಾವಾಗ್ಲೂ ಹೆಚ್ಚು ಸಮಷ್ಟಿಯ ಬಗ್ಗೆ ಚಿಂತನೆ ಮಾಡಬೇಡಿ. ವ್ಯಷ್ಟಿ, ನಿಮ್ಮ ಬಗ್ಗೆ ಮಾತ್ರ ನೀವು ಫೋಕಸ್ ಮಾಡ್ಕೊಳ್ಳಿ. ಮಾಯಾ, ಬ್ರಹ್ಮನ್, ಪರಮಾತ್ಮ ಆ ಚಿಂತನೆ ನಮಗೆ ಬೇಡ. ಇದು ರಮಣ ಮಹರ್ಷಿಗಳು ಸಾರಿ ಹೇಳ್ತಾರೆ, ಮತ್ತೆ ಸ್ವಾಮೀಜಿನೂ ಹೇಳಿದ್ದಾರೆ. ನೀವು ಆ ಇಡೀ ಪ್ರಪಂಚದ ರಚನೆ ಅದ್ ಹಿಂಗಾಯ್ತು ಅಂತ ಚಿಂತನೆ ಮಾಡಬೇಡಿ. ಮತ್ತೆ ಬೇರೆಯವರ ಬಗ್ಗೆ ಚಿಂತನೆ ಮಾಡಬೇಡಿ. ನಿಮ್ಮ ಅಜ್ಞಾನವನ್ನು ತೊಲಗಿಸ್ಕೊಳ್ಳೋದು ಹೆಂಗೆ ಅಂತ ಮಾತ್ರ ಇಲ್ಲಿ ನಾವು ಚಿಂತನೆ ಮಾಡ್ಕೋಬೇಕು ಪ್ರತಿಯೊಬ್ಬರು. ಡೋಂಟ್ ಅಪ್ಲೈ ಟು ದ ವರ್ಲ್ಡ್ ಫಸ್ಟ್ ಯು ಶುಡ್ ಅಪ್ಲೈ ಎವ್ರಿಥಿಂಗ್ ಟು ಯುವರ್ ಸೆಲ್ಫ್. ನಾನು ಜೀವನಾಗಿ ಫೀಲ್ ಮಾಡ್ತಾ ಇರೋದಕ್ಕೆ ನನ್ನ ಅಜ್ಞಾನ ಕಾರಣ. ಆ ಅಜ್ಞಾನದಿಂದ ನನಗೆ ಅಹಂಕಾರದಿಂದ ನನಗೆ ಒಂದು ಜನ್ಮ ಪ್ರಾಪ್ತಿಯಾಗಿದೆ. ಈ ಅಹಂಕಾರದ ನಾಶಕ್ಕೆ ನಾನು ಏನು ಮಾಡಬೇಕು, ಅದು ನಮ್ಮ ಚಿಂತನೆ ಇರಬೇಕು. ಎಲ್ಲಿಂದ ಹುಟ್ಟತ್ತೆ ನನ್ನಲ್ಲಿ ಈ ಅಹಂಕಾರ, ಈ ದೇಹ ನಾನು ಅನ್ನೋ ಭಾವನೆ ನನ್ನಲ್ಲಿ ಎಲ್ಲಿಂದ ಹುಟ್ಟತ್ತೆ? ಇದೇ ರಮಣ ಮಹರ್ಷಿಗಳ ಚಿಂತನೆ ಆಗಿತ್ತು. ಹೂ ಆಮ್ ಐ? ಎಲ್ಲಿಂದ ನಾನು ಅನ್ನೋದು ಬರುತ್ತೆ? ಯಾಕೆ ನಾನು ಈ ದೇಹ ನಾನು ಅಂತ ಅನ್ಕೊಂಡಿದ್ದೀನಿ? ಇದು ಮಾಡ್ಬೇಕಾಗಿರೋ ಚಿಂತನೆ, ಫೋಕಸ್ ಮಾಡ್ಬೇಕಾಗಿರೋದು ನಾವು ಅದರ ಮೇಲೆ. ಇದೆಲ್ಲ ಹೇಳ್ತೀನಿ ಅಷ್ಟೇ, ಮಿಕ್ಕಿದ್ದೆಲ್ಲ ಈಗ ನಾನು ಇವತ್ತಿಂದು ನಿಲ್ಲಿಸ್ತೀನಿ.
ಮುಂದೆ ನಾನು ಡಿಫರೆಂಟ್ ವೇಸ್ ಆಫ್ ಇದು ವೇದಾಂತದಲ್ಲಿ ಡಿಫರೆಂಟ್ ವೇಸ್ ಹೇಗೆ ನಾವು ಆಧ್ಯಾತ್ಮ ಸಾಧನೆ ಮಾಡೋದಕ್ಕೆ ಭಕ್ತಿ ಮಾರ್ಗ ಜ್ಞಾನ ಮಾರ್ಗಗಳ ವಿಷಯವನ್ನ ಚಿಂತನೆ ಮುಂದಿನ ಕ್ಲಾಸ್ ಅಲ್ಲಿ ಮಾಡೋಣ. ಆಮೇಲೆ ತತ್ವಮಸಿ ಇದಕ್ಕೆ ನಾನು ಎಂಟರ್ ಆಗ್ತೀನಿ. ಇವತ್ತಿನ ಕ್ಲಾಸ್ ಅಲ್ಲಿ ನಿಮಗೆ ಏನು ಅರ್ಥ ಆಗ್ಲಿಲ್ಲ, ಏನು ಕಷ್ಟ ಆಯ್ತು, ನಾನು ಮತ್ತೆ ರಿಪೀಟ್ ಮಾಡಕ್ ಬೇಕಾದ್ರೆ ರೆಡಿ ಇದ್ದೀನಿ. ಹರೇ ಕೃಷ್ಣ ಮಾತಾಜಿ, ನನಗೊಂದು ರಿಕ್ವೆಸ್ಟ್ ಇದೆ ಮಾತಾಜಿ. ಈ ಇದು ಗ್ರಾಸ್ ಮೈಂಡ್, ಸಬ್ಟೈಲ್ ಮೈಂಡ್, ಆಮೇಲೆ ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್ ಎಲ್ಲ ಹೇಳ್ತಾರೆ ಅಲ್ವಾ, ಅದನ್ನ ಸ್ವಲ್ಪ ನೀವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ವಲ್ಪ ಹೇಳಕ್ಕಾಗುತ್ತಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಅದೇ ಗ್ರಾಸ್ ಮೈಂಡ್, ಸಬ್ಟೈಲ್ ಮೈಂಡ್, ಕಾನ್ಶಿಯಸ್, ಸಬ್ ಕಾನ್ಶಿಯಸ್ ಮೈಂಡ್ ಎಂದೆಲ್ಲ ಹೇಳ್ತಾರೆ ಅಲ್ವಾ ಮಾತಾಜಿ? ಗೊತ್ತಾಯ್ತು ಗೊತ್ತಾಯ್ತು. ಸ್ವಲ್ಪ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳಕ್ಕಾಗತ್ತಾ ಮಾತಾಜಿ? ಸ್ವಲ್ಪ ಹೇಳ್ತೀನಿ. ಓಕೆ ಮಾತಾಜಿ, ಥ್ಯಾಂಕ್ ಯು. ಇವತ್ತಿಂದ ಅರ್ಥ ಆಯ್ತಾ ಆಯ್ತು ಎಲ್ರಿಗೂ? ಆಯ್ತು ಮಾತಾಜಿ. ಮಾತಾಜಿ ಅದು ನೀವೆಲ್ಲ ಆತ್ಮ, ಅನಾತ್ಮ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಹೇಳಿದ್ರಲ್ಲ, ನೆಕ್ಸ್ಟ್ ಟೈಮ್ ಸ್ಟಾರ್ಟ್ ಮಾಡುವಾಗ ಒಂದ್ಸರಿ ರಿಪೀಟ್ ಮಾಡಿ ಸ್ಟಾರ್ಟ್ ಮಾಡ್ತೀರಾ ಮಾತಾಜಿ? ಅರ್ಥ ಆಗಿದೆ, ಅದು ಬರ್ಕೊಂಡಿದೀನಿ, ಅದು ಮತ್ತೊಂದ್ಸಲಿ ಕೇಳಿದ್ರೆ ಅದು ಸ್ವಲ್ಪ ಹೋಗುತ್ತೇನೋ ಅಂತ ಅಷ್ಟೇ ಮಾತಾಜಿ. ಆಯ್ತು. ಅದು ನೀವು ಸ್ಥೂಲ ಸೂಕ್ಷ್ಮ ಅವೆಲ್ಲ ಅರ್ಥನೇ ಮಾಡ್ಕೋಬೇಕು. ಅದ್ ಮಾಡ್ಕೊಳ್ದೆ ನೀವು ಮುಂದ್ ಹೋದ್ರೆ ಪ್ರಯೋಜನ ಇಲ್ಲ. ಇನ್ನೊಂದ್ಸಲಿ ಕೇಳಿದ್ರೆ ನೀಟಾಗಿ ಮತ್ತೆ ಅರ್ಥ ಆಗತ್ತೇನೋ ಅಂತ ಅಷ್ಟೇ ಮಾತಾಜಿ. ಬರ್ಕೊಂಡಿದೀನಿ, ಅರ್ಥ 2-3 ಸಲ ಓದಿ ಕ್ಲಾಸ್ ರೆಕಾರ್ಡಿಂಗು ಕೇಳ್ತೀನಿ ಮಾತಾಜಿ. ಆದ್ರೆ ಒಂದ್ಸಲಿ ನೀವ್ ಹೇಳಿದ್ರೆ ಚೆನ್ನಾಗ್ ಆಗತ್ತೇನೋ ಅಂತ ಅಷ್ಟೇ. ಆಯ್ತು. ಇನ್ಯಾರಿಗೇನಾರು ಅರ್ಥ ಆಗ್ಬೇಕಾ? ಹರೇ ಕೃಷ್ಣ ಮಾತಾಜಿ. ಶಂಕರಾಚಾರ್ಯರು ಮೂರು ಟೆಕ್ಸ್ಟ್ಸ್ ನ ಒಂದ್ ವರ್ಡ್ ನಲ್ಲಿ ನೀವ್ ಹೇಳಿದ್ರಿ, ಗೀತಾ, ಬ್ರಹ್ಮಸೂತ್ರ, ಉಪನಿಷತ್ನ ಒಂದ್ ವರ್ಡ್ ಹೇಳಿದ್ರಿ, ಅದು ಅಂತ ಹೇಳಿದ್ರು ಅಂತ. ಆ ವರ್ಡ್ ರಿಪೀಟ್ ಮಾಡ್ತೀರಾ ಮಾತಾಜಿ? ಪ್ರಸ್ಥಾನತ್ರಯ. ಪ್ರಸ್ಥಾನತ್ರಯ. ಪ್ರಸ್ಥಾನ ಅಂದ್ರೆ ದಾರಿ, ತ್ರಯ ಅಂದ್ರೆ 3, ಮೋಕ್ಷಕ್ಕೆ 3 ದಾರಿಗಳು ಅಂತ. ಇದು ಅಥವಾ 3 ಸೋರ್ಸ್ ಆಫ್ ನಾಲೆಡ್ಜ್ ಅಂತ, ಅಥವಾ 3 these 3 are the gateway to liberation ಅಂತ. ಬ್ರಹ್ಮಸೂತ್ರಗಳು ವೇದವ್ಯಾಸರು ರಚಿಸಿದ್ದು, ಉಪನಿಷತ್ತುಗಳು ವೇದವ್ಯಾಸರೇ ಡಿವೈಡ್ ಮಾಡಿದ್ದು, ಭಗವದ್ಗೀತೆನು ವೇದವ್ಯಾಸರೇ ಇದ್ ಮಾಡಿ, ಎಲ್ಲ ವೇದವ್ಯಾಸರೇ ಇದೆ. ಓಕೆ. ಇನ್ನೊಂದು ಸೂಕ್ಷ್ಮ ಶರೀರದ 19 ಕಾಂಪೊನೆಂಟ್ಸ್ ಹೇಳಿದ್ರಿ. 5 ಸೆನ್ಸ್ ಆರ್ಗನ್ಸ್, 5 ಕರ್ಮೇಂದ್ರಿಯಗಳು, ಆತ್ಮ, ಬುದ್ಧಿ, ಮನಸ್ಸು, ಅಹಂಕಾರ. ಆಮೇಲೆ ಇನ್ 5 ಯಾವ್ದೊಂದು ಗೊತ್ತಾಗಲ್ಲ, ಪ್ರಾಣಗಳ 5 ಪ್ರಾಣ, ಸಮಾನ, ಉದಾನ, ವ್ಯಾನ, ಅದಿದೆಯಲ್ಲ 5 ಪ್ರಾಣಗಳು. ವ್ಯಾನ ಅದು 5 ವ್ಯಾನ, ಉದಾನ, ಸಮಾನ, ಅಪಾನ, ವಾನ, ಪ್ರಾಣ. 5 ಪ್ರಾಣಗಳು. 5 ಪ್ರಾಣಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಮತ್ತು 4 ಮನ, ಬುದ್ಧಿ, ಚಿತ್ತ, ಅಹಂಕಾರ. ಮನ ಅಂದ್ರೆ ಮೈಂಡು, ದ ಬಂಡಲ್ ಆರ್ ದ ಫ್ಲೋ ಆಫ್ ಥಾಟ್ಸ್ ಗೆ ಮೈಂಡ್ ಅಂತಾರೆ. ಮೈಂಡ್ ಅಲ್ಲಿ ಏನೇನ್ ನಮ್ಮ ಮೈಂಡ್ ಅಲ್ಲಿ ಯೋಚನೆಗಳು ಓಡ್ತಾ ಇರುತ್ತೋ ಅದನ್ನೆಲ್ಲ ಮನಸ್ಸು ಅಂತಾರೆ. ಅದು ಸಂಕಲ್ಪ ವಿಕಲ್ಪ, ಹೀಗ್ ಮಾಡ್ಬೇಕು ಹಾಗ್ ಮಾಡ್ಬೇಕು ಅಂತ ಇದ್ ಮಾಡ್ತಾ ಇರತ್ತೆ. ಅದಕ್ಕೆ ನಿರ್ಧಾರ ಮಾಡೋ ಶಕ್ತಿ ಇರಲ್ಲ, ಬರೀ ಥಾಟ್ಸ್ ಬರುತ್ತೆ. ಆದ್ರೆ ಅದ್ರ ನಿರ್ಧಾರ ತಗೊಳ್ಳೋದು ಬುದ್ಧಿ. ಯಾವಾಗ ಅದೇ ಮೈಂಡೇ ನಿರ್ಧಾರ ತಗೊಳುತ್ತೋ ಅವಾಗ ಅದನ್ನ ಬುದ್ಧಿ ಅಂತಾರೆ. ಹಂಗಂತ ಅಂದ್ರೆ ಮನ್ಸಲ್ಲಿ ಅನ್ಕೊಂಡ್ಬಿಡ್ಬೇಡಿ ಏನೋ 4 ಕಾಂಪೋನೆಂಟ್ ಇದೆ ಒಳಗಡೆ, ಅದು ಡಿವೈಡ್, ಏನೂ ಇಲ್ಲ ಆತರ. ಒಬ್ಬಳು ಹೆಂಗಸನ್ನ ತಗೊಳ್ಳಿ, ಅವಳು ತಾಯಿ ಜೊತೆ ವ್ಯವಹಾರ ಮಾಡ್ತಾ ಇದ್ದಾಗ ಮಗಳು ಅಂತಾರೆ, ಅವಳ ಮಕ್ಳ ಜೊತೆ ಮಾಡ್ತಾ ಇದ್ದಾಗ ಅವಳನ್ನ ತಾಯಿ ಅಂತಾರೆ, ಆಫೀಸಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾಗ ಮ್ಯಾನೇಜರೋ ಬಾಸೋ ಏನೋ ಹೇಳ್ತಾರೆ. ಒಂದೇ ವ್ಯಕ್ತಿಯನ್ನೇ ಒಬ್ಬೊಬ್ರು ಡಿಫ್ರೆಂಟ್ ರಿಲೇಷನ್ ಅಲ್ಲಿ ನೋಡೋ ಹಾಗೆ ಒಂದೇ ಅದು ಕಾಂಪೋನೆಂಟು. ಅದು ವಿಚಾರಗಳನ್ನ ಮಾಡ್ತಾ ಇರ್ಬೇಕಾರೆ ಮನಸ್ಸು ಅಂತಾರೆ, ನಿರ್ಧಾರ ಮಾಡ್ಬೇಕಾರೆ ಬುದ್ಧಿ ಅಂತಾರೆ. ಆಮೇಲೆ ಎಲ್ಲವೂ ಅದರಲ್ಲೇ ಸ್ಟೋರ್ ಆಗಿರುತ್ತೆ, ಅದನ್ನ ಅದು ರೀಕಲೆಕ್ಟ್ ಮಾಡ್ಕೋತಾ ಇದ್ದಾಗ ಚಿತ್ತ ಅಂತಾರೆ, ಮೆಮೊರಿ. ಮತ್ತೆ ಅದರಲ್ಲೇ ನಾನು ಅಂತ ಅಹಂ ಹುಟ್ಟೋದು, ಎಲ್ಲ ಇರೋದು ಅಲ್ಲೇ ಮನಸ್ಸು, ಸೂಕ್ಷ್ಮ ಶರೀರ. ಈ 19 ಕಾಂಪೊನೆಂಟ್.
ತತ್ವಬೋಧದಲ್ಲಿ ಶಂಕರಾಚಾರ್ಯರು ಇದನ್ನ ತುಂಬಾ ಚೆನ್ನಾಗಿ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳನ್ನ ವರ್ಣನೆ ಮಾಡಿದ್ದಾರೆ. ಶಂಕರಾಚಾರ್ಯರಿಗೆ ಕೈ ಮುಗಿಬೇಕು, ಅವ್ರಿಲ್ದೇ ಇದ್ರೆ ಇವತ್ತು ಎಲ್ಲಾ ಕಡೆ ಈ ಸನಾತನ ಧರ್ಮ, ಈ ವೇದಾಂತ ತತ್ವಗಳೇ ಇರ್ತಿರ್ಲಿಲ್ಲ. ಅಂತ ಮಹನೀಯರು ಶಂಕರಾಚಾರ್ಯರು, ಅವರ ದಯೆಯಿಂದ ನಮಗೆ ಇದೆಲ್ಲ ಪ್ರಾಪ್ತಿಯಾಗಿದೆ. ಸೊ ಹಾಗಾದ್ರೆ ಕಾರಣ ಶರೀರನ ಅವಾಯ್ಡ್ ಮಾಡ್ತಂದ್ರೆ ಸ್ಥೂಲ ಸೂಕ್ಷ್ಮಕ್ಕೆ ಅವಕಾಶನೇ ಇರೋದಿಲ್ಲ. ಅಂಡ್ ದಟ್ ಇಸ್ ಓಕೆ. ಅಲ್ಲೇ ಬೀಜ ರೂಪದಲ್ಲಿ ನಮ್ಮ ವಾಸನೆಗಳೆಲ್ಲ ಕೂತಿದೆ ಕಾರಣ ಶರೀರದಲ್ಲಿ. ಅದು ಪ್ರತಿ ಸತಿ ಒಂದು ಚೂರು ತಗೊಂಡು ಒಂದೊಂದು ಜನ್ಮಕ್ಕೆ ಕಾರಣ ಆಗ್ತಾ ಇದೆ. ಆ ಕಾರಣ ಶರೀರವನ್ನ ನಾಶ ಮಾಡ್ಕೋಬೇಕು. ಅದು ಅವಿದ್ಯೆಯಿಂದ ಕೂಡಿದೆ ಕಾರಣ ಶರೀರ. ಶಂಕರಾಚಾರ್ಯರು ಹಾಗೆ ಡಿಫೈನ್ ಮಾಡ್ತಾರೆ. ಕಾರಣ ಶರೀರ ಇಸ್ ದ ಕಾಸ್ ಫಾರ್ ದ ಅದರ್ ಟು, ಸ್ಥೂಲ ಅಂಡ್ ಸೂಕ್ಷ್ಮ, ಅಂಡ್ ಇಟ್ ಈಸ್ ಫುಲ್ ಆಫ್ ಅವಿದ್ಯಾ. ಮತ್ತೆ ಎಲ್ಲ ನಮ್ಮ ಜನ್ಮ ವಾಸನೆಗಳು ಅಲ್ಲಿ ಬೀಜ ರೂಪದಲ್ಲಿ ಕೂತಿದೆ. ಮತ್ತೆ ಕಾರಣ ಶರೀರನ ಈಗ ನಾವು ಎಚ್ಚರದ ಸ್ಥಿತಿಯಲ್ಲಿದ್ದಾಗ ಸ್ಥೂಲ ಸೂಕ್ಷ್ಮ ಕಾರಣ ಮೂರನ್ನು ಫೀಲ್ ಮಾಡ್ತೀವಿ. ಡ್ರೀಮ್ ಸ್ಟೇಟ್ ಅಲ್ಲಿ ಸ್ಥೂಲ ಶರೀರ ಇರಲ್ಲ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಇರುತ್ತೆ. ಡೀಪ್ ಸ್ಲೀಪ್ ಸ್ಟೇಟ್ ಅಲ್ಲಿ ಸ್ಥೂಲ ಸೂಕ್ಷ್ಮ ಎರಡೂ ಇರೋದಿಲ್ಲ, ಬರೀ ಕಾರಣ ಶರೀರ ಇರುತ್ತೆ. ಬರೀ ಅವಿದ್ಯೆ, ಚೆನ್ನಾಗಿ ಏನು ತಿಳಿದೆ ನಿದ್ದೆ ಮಾಡ್ದೆ ಅಂತ ಹೇಳ್ತೀವಲ್ವಾ, ಚೆನ್ನಾಗಿ ನಿದ್ದೆ ಬಂತು ನನಗೆ ಅಂತ ಹೇಳ್ತೀವಿ. ಅಂದ್ರೆ ಆತ್ಮ ಇರುತ್ತೆ, ಆತ್ಮ ಇಲ್ಲದೆ ಎಲ್ಲೂ ಇರಕ್ಕೆ ಸಾಧ್ಯ ಇಲ್ಲ, ಅದು ಸರ್ವವ್ಯಾಪಿ. ಆತ್ಮದ ಕಾರಣ ಶರೀರ ಇರುತ್ತೆ, ಆದ್ರೆ ಅದಕ್ಕೆ ಅನುಭವಗಳಿಲ್ಲ ಏನು, ಯಾಕೆಂದ್ರೆ ಜಗತ್ತಿಲ್ಲ, ಮನಸ್ಸಿಲ್ಲ. ಅವಸ್ಥಾತ್ರಯನು ಡಿಸ್ಕಷನ್ ಮಾಡೋಣ. ಸ್ಥೂಲ ಸೂಕ್ಷ್ಮ ಮತ್ತು ಇದು ಕಾರಣ ಶರೀರಗಳು ಹೇಗೆ ಜಾಗೃತ್, ಸ್ವಪ್ನ ಮತ್ತು ಸುಷುಪ್ತಿ ಸ್ಥಿತಿಯಲ್ಲಿ ಇರುತ್ತೆ ಅಂತ. ಇನ್ಯಾರು ಕೇಳ್ಬೇಕು ಅಂತಿದ್ಯಾ? ಆ ಬೇರೆ ದರ್ಶನಗಳೆಲ್ಲ ಸುಮ್ನೆ ಹೇಳ್ದೆ ಅಷ್ಟೇ, ವೇದಾಂತಕ್ಕೆ ಎಂಟರ್ ಆಗ್ಬೇಕಾಗಿತ್ತು. ಸ್ಥೂಲ ಪೂರ್ತಿಯಾಗಿ ನಮಗೆ ಬ್ರೀಫ್ ಆಗಿ ಒಂದು ಗೊತ್ತಾಗ್ಬೇಕು, ನಮ್ಮ ಸನಾತನ ಧರ್ಮದಲ್ಲಿ ಎಷ್ಟು ದರ್ಶನಗಳಿದೆ. ವೇದವನ್ನ ಬೇಸ್ ಮಾಡಿರೋದು ಇದು ಎರಡೇ, ಪೂರ್ವ ಮೀಮಾಂಸ ಮತ್ತು ಉತ್ತರ ಮೀಮಾಂಸ. ಇನ್ಯಾರು ಏನಾದ್ರು ಗೊತ್ತಾಗ್ಬೇಕಾ? ರಾಧಿಕಾ, ಓಕೆ? Yeah, Mataji, just one doubt. So, Sukshma Sarira, which can be perceived with five Indriyas, mind, intellect, and ego, this is carried forward to the next birth with the Janma Vasanas. Yes. So, Karana Sharira is also it's also in a seed form that has Janma Vasanas. Karana Sharira and Sukshma Sharira both together only, they are always. In very simple word, one word only, you have to dissolve your ego by any method. Then all this karana, sukshma, sthula, everything will dissolve. How to dissolve the ego? By gaining the knowledge. Okay? Shanti avare, okay na? ಹಲೋ, ಬೇಕಾಗುತ್ತೆ. ರಮ್ಯ ಹೇಳ್ದಂಗೆ ಒಂದು ರಿಪೀಟ್ ಬೇಕಾಗುತ್ತೆ ಸ್ವಲ್ಪ. ಹೌದಾ? ಹೌದು. ಈಗ ನಾನು ಹೇಳಿದ್ದೆ ಸ್ವಲ್ಪ ಬೇಗ ಹೋದ್ನಾ ಅಥವಾ ಇನ್ನೊಂದ್ ಸ್ವಲ್ಪ ನಿಧಾನಕ್ಕೆ ಹೇಳ್ಬೇಕಾಗಿತ್ತ? ಕರೆಕ್ಟ್ ಆಗಿ ಹೋಗಿದ್ದೀವಿ ನೀವು. ನಮ್ ತಲೆಗೆ ಸ್ವಲ್ಪ ಇನ್ನು ನಿಧಾನ ಆಗುತ್ತೆ ಅಷ್ಟೇ. ಅಲ್ಲ, ನಾನು ಆ ದರ್ಶನಗಳದೆಲ್ಲ ಅನ್ವಾಂಟೆಡ್ ಆಯ್ತಾ? ನಾನು ಇಲ್ಲ ಬರ್ದಿದ್ದೀನಿ, ನಾವು ಒಂದ್ ಸತಿ ಇನ್ನೊಂದು ಮಾಡ್ಬೇಕು. ನಿಮ್ ಬಾಯಲ್ಲಿ ಕೇಳಿದ್ರೆ ಚೆನ್ನಾಗಿರುತ್ತೆ. ಏನಂದ್ರೆ ನೀವೆಲ್ಲ ಎಲ್ಲ ತಿಳ್ಕೊಂಡಿರ್ಬೇಕು. ಈಗ ಎಲ್ಲಾ ಪ್ರವಚನಗಳಲ್ಲಿ ಹೇಳ್ತಿರ್ತಾರೆ ನ್ಯಾಯ, ವೈಶೇಷಿಕ ಎಲ್ಲ ಹೇಳಿದಾಗ, ಹಂಗಂದ್ರೆ ಏನು ಅಂತ ನಿಮಗೆ ಇದ್ಮಾಗ್ಬಾರ್ದು ಅಂತ ಅರ್ಥ ಮಾಡ್ಸಕ್ಕೆ. ಮತ್ತೆ ಬೇಸಿಕ್ ಕೆಲವು ವರ್ಡ್ಸ್ ಗೊತ್ತಿರ್ಬೇಕು. ಅದ್ವೈತ ತತ್ವ ಎಂಟರ್ ಆಗ್ತಾರೆ. ಮಾಯೆ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು. ತುಂಬಾ ಇಂಪಾರ್ಟೆಂಟ್ ವರ್ಡ್ ಅದ್ರಲ್ಲಿ ಮಾಯಾ ಅನ್ನೋದು. ಹೌದು.
ಅದರಿಂದ ಕೆಲವು ಆತ್ಮ, ಅನಾತ್ಮ, ಮಾಯಾ, ಕರೆಕ್ಟ್. ಅವಿದ್ಯ, ಅಜ್ಞಾನ, ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಇದೆಲ್ಲ ತಿಳ್ಕೊಂಡೇ ನೀವು ಮುಂದಿನ ಇದಕ್ಕೆ ಜರ್ನಿ ಸ್ಟಾರ್ಟ್ ಮಾಡ್ಬೇಕು. ಅದು ಇಲ್ಲ, ಅದು ರಿಪೀಟ್ ಕೇಳ್ತಾ ಇರ್ಬೇಕು. ಅದು ರಿಪೀಟ್ ಕೇಳ್ತಾ ಹೌದೌದು. ಇರ್ಬೇಕು. ಈಗ ನನಗೇನೆ ಈಗ ಭಾಗವತ ಎಲ್ಲ ಮಾಡ್ದಷ್ಟು ಇದೆಲ್ಲ ಇದು ಫುಲ್ ಎಷ್ಟೊತ್ ಬರ್ದಿದೀನಿ ಕುತ್ಕೊಂಡ್ ಮಧ್ಯಾಹ್ನ ಅಂದ್ರೆ, ಈ ತತ್ವಮಸಿ ಚಿಂತನೆಗೆ ಹೋದ್ಮೇಲೆ ಇನ್ನೂ ಹೆಚ್ಚು ಹೊತ್ತು ಅದಕ್ಕೆ ವರ್ಕ್ ಮಾಡ್ಬೇಕಾಗತ್ತೆ. ಆದರೆ ಇದಕ್ಕೆ ಆಗಿ ವರ್ಕ್ ಮಾಡೋದು ವರ್ತ್ವೈಲ್ ನಿಜವಾಗ್ಲು. ಕರೆಕ್ಟ್, ನಿಜವಾಗ್ಲು ಅಷ್ಟೇ. ಓಕೆ ದೆನ್ ನಾನು Okay. ಇಲ್ಲಿಗೆ ಕ್ಲಾಸ್ ನಿಲ್ಲಿಸ್ತೀನಿ. ಸೊ Okay. ನಂದು ಒಂಥರ ರೆಗ್ಯುಲರ್ ಹ್ಯಾಬಿಟ್ ತರ ಫುಲ್ ಟೈಮ್ ತಗೊಂಡ್ಬಿಟ್ಟೆ, ಮರ್ತೇ ಹೋಯ್ತು ನಂಗೆ. ನೆಕ್ಸ್ಟ್ ಇಲ್ಲ, ಟೈಮ್ ಏನಿಲ್ಲ, ನಾಟಕ ಅದು- ಮಾಡಿ ಯಾರಾದ್ರೂ 40 ಮಿನಿಟ್ಸ್ ಆದ್ಮೇಲೆ ನಿಲ್ಸಿ ಮಾತಾಜಿ ಡಿಸ್ಕಷನ್ ಮಾಡೋಣ ಅಂತ. ಇಲ್ಲ, ಪರವಾಗಿಲ್ಲ, ಒಳ್ಳೇದು. ಓಕೆ ಓಕೆ Okay, ದೆನ್. ಹರೇ ಹರೇ ಕೃಷ್ಣ. ಕೃಷ್ಣ. Hare Krishna. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಆಲ್. Thank you, Hare Mataji. Krishna. Hare Thank you.